3 ರಾಜೇಗೌಡರಿಗೆ, ಇನ್ನು 3 ಉಳಿಬೇಕಲ್ಲ. ಆ 3ರಲ್ಲಿ 1 ಬ್ಲಾಂಕ್, ಇನ್ನು 2 ಮಲ್ಟಿಪಲ್ ಮಾರ್ಕ್ಡ್ ವೋಟ್. 8ಕ್ಕೆ 2 ಮಲ್ಟಿಪಲ್ ಮಾರ್ಕ್ಡ್ ವೋಟ್ ಇದ್ದರೆ 1540ಕ್ಕೆ ಎಷ್ಟಿರ್ಬೋದು? ಈಗ ಇವ್ರು ಹೇಳ್ತಾ ಇರೋದು 250 ಇರುತ್ತಾ ಅಂತ. ಈ 8ಕ್ಕೆ 2 ಅವ್ರ ಹತ್ರನೇ ಕೇಳಿ ಹೌದಾ ಅಂತ. ಅವ್ರಿಗೆ 1 ಓಟ್ ಜಾಸ್ತಿ ಬಂತು ಮೊನ್ನೆ, ಅವ್ರಿಗೆ 3, ನಂಗೆ 2, 3 ಇನ್ವ್ಯಾಲಿಡ್, 1 0, ಯಾರಿಗೂ ಮಾರ್ಕ್ ಇಲ್ಲ. ಇನ್ನು 2 ಮಲ್ಟಿಪಲ್ ಮಾರ್ಕ್. ಹಾಗಾಗಿ ಅವತ್ತು ಕಡಿಮೆ ಬಂದಿರುವ ಅವ್ರಿಗೇನು ಶಾರ್ಟ್ ಬಂತು ಅದನ್ನು ಟಾಪಪ್ ಮಾಡಿದ್ರು. ಇನ್ವ್ಯಾಲಿಡ್ ಬಂಡಲ್ಸ್ ಇತ್ತಲ್ಲ ಅದನ್ನು ಕಟ್ಟಿದ್ರು, ಕವರ್ ಒಳಗೆ ಹಾಕಿದ್ರು, ಮೇಲೆ TD ರಾಜೇಗೌಡ 170 ಅಂತ ಬರೆದ್ರು. ಬರಿಬೇಕಾದ್ರೆ ಯೋಚನೆ ಮಾಡಬೇಕಾಗಿತ್ತು ಅವರು, ಇಂಥ ಮೋಸ ಮಾಡ್ತಾ ಇದ್ದೀವಿ, ನಾವು ಮಾಡಬಾರ್ದು ಅಂತೇಳಿ. ಆ ಮೋಸಕ್ಕೆ ಮೊನ್ನೆ ಓಪನ್ ಮಾಡಿದಾಗ ಹಿಂಗೆ ಬಿತ್ತಾ ಹೋದರೆ 25ಕ್ಕೆ 25 ಇನ್ವ್ಯಾಲಿಡ್ ಇತ್ತು, ಇದು ಮೋಸ ಅಂತೇಳಂದ್ರೆ ನೋಡಿ, ಇದು ಬ್ಯಾಲೆಟ್ ಬಾಕ್ಸಿಂದ ತೆಗೆದಿದ್ದಲ್ಲ, ರೀಕೌಂಟ್ ಆಗಿ ಕಟ್ಟಿಟ್ಟಲ್ ಬಂಡಲಿಂದ ತೆಗೆದಿದ್ದು. ಅವತ್ತೇ ನಾವು 2023 ಮೇ 13 ಸಂಜೆ 4:45 5:20 2 ಅರ್ಜಿ ಕೊಟ್ಟಿದ್ದೀವಿ. ನಮ್ಮ ಏಜೆಂಟೇ ಕೊಟ್ಟಿರೋದು, ಈ ರೀಕೌಂಟ್ ಮಾಡಬೇಕು ಮತ್ತು ಇದು ಸರಿ ಇಲ್ಲ ಅಂತ. ಅವ್ರು ಕೊಟ್ಟಿದ್ದನ್ನ ನೀವು ಮಾನ್ಯ ಮಾಡಲೇ ಇಲ್ಲ, ಅದನ್ನ ಇಟ್ಕೊಂಡು ತೆಗೆದು ಸೈಡಿಗೆ ಹಾಕಿ ಇವ್ರಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದಿರಲ್ಲ. ದರೋಡೆ ಅದು ಇದಲ್ಲ. ನೀವು ರಾಜ್ಯಪಾಲರ ಕದವನ್ನು ಬೇಕಾಯ್ತು. ಯಾಕಂದರೆ ದೊಡ್ಡ ದೊಡ್ಡ ನಾಯಕರೆಲ್ಲ ನನಗೆ ಗೆದ್ದ ಮೇಲೆ ಸರ್ಟಿಫಿಕೇಟ್ ಕೊಡೋದಕ್ಕೆ ತಡೆ ಮಾಡುವಂಥದ್ದಾಯಿತು. ಸರ್ಟಿಫಿಕೇಟಿಗೆ 2 ದಿನ ಕಾದಿದ್ದಾಯಿತು. ಇಲ್ಲಿ ಬಂದರೆ ಸ್ಪೀಕರ್ ಇದು ಕೊಟ್ಟಿಲ್ಲ ಅಂತ ಆದಾಗ ಅನಿವಾರ್ಯವಾಗಿ ಬೇರೆ ದಾರಿಯನ್ನು ನೋಡಬೇಕಾಗಿತ್ತು. ಮತ್ತು ನಾವು ಬೇರೆ ಎಲ್ಲೂ ಹೋಗಿಲ್ಲ. ರಾಜ್ಯಪಾಲರ ಕಚೇರಿ ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರದ ಒಂದು ಅಧಿಕೃತ ಕಚೇರಿ, ಅಲ್ಲಿಗೆ ಹೋಗ್ಕೊಟ್ಟಿದ್ದೀವಿ ಅಷ್ಟೇ. ಜಸ್ಟ್ 1 ಮಿನಿಟ್ ಬ್ಯಾಕ್ ಅವ್ರ ಆಫೀಸಿಂದ ನನಗೊಂದು ಫ್ಯಾಕ್ಸು ಬಂದಿದೆ, ಇದು ಬಂದಿದೆ, ವಾಟ್ಸಾಪಲ್ಲಿ ಹಾಕಿದ್ದಾರೆ. ಮಧ್ಯಾಹ್ನ 3:30 ಗಂಟೆಗೆ ಸಮಯ ನಿಗದಿಪಡಿಸಿದ್ದೀವಿ, ತಾವು 3:30 ಗಂಟೆಗೆ 106 ಅಲ್ಲಿಗೆ ಬನ್ನಿ, ನಿಮಗೆ ಪ್ರಮಾಣವಚನ ನೀಡ್ತೇನೆ ಅಂತ ಹೇಳಿದ್ದಾರೆ. ಸರ್, ಇಷ್ಟೆಲ್ಲ ತುಂಬ ದೊಡ್ಡವರು, ಬಹಳ ವರ್ಷಗಳ ರಾಜಕೀಯ ಅನುಭವ ಇರುವಂಥವ್ರು. ನಾವು ಅವರು ಪಶುಸಂಗೋಪನಾ ಮಂತ್ರಿಯಾಗಿದ್ದಾಗ, ರೈತ ಸಂಘದ ಮುಖಂಡರಾಗಿದ್ದಾಗ, ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ನೋಡಿದ್ದೀನಿ ನಾನು. ನಮ್ಗೆ ಅವ್ರ ಬಗ್ಗೆ ಒಂದು ಗೌರವ ಇದೆ. ಅವರು ಒತ್ತಡಕ್ಕಾಗಿ ಮಾತಾಡ್ತಾ ಇದ್ದಾರೆ. ಅವರಿಗೀಗ ಒಂದು ಒತ್ತಡ, ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅವ್ರ ಪಕ್ಷದ ಒಬ್ಬ ಸೋತಿದ್ದಾನೆ, ಹಿಂಗಾಗಿದೆ ಅಂತೇಳಿ ಅಂದಾಗ ಈ ಥರದ ಪದಗಳನ್ನು ಹೇಳ್ತಾರೆ. ನಾನು ಅವರಿಗೆ ಕೈ ಮುಗಿದು ಕೇಳ್ತೇನೆ, ನಾನು ತುಂಬ ಸಣ್ಣವನಿದ್ದೀನಿ, ತುಂಬ ದೊಡ್ಡವರು ನೀವು ಈ ಥರ ನನ್ನಂಥವನ ಮೇಲೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಪ್ರಯೋಗ ಮಾಡಿಬಿಟ್ರೆ ಕಷ್ಟ, ದಯವಿಟ್ಟು ಮಾಡಬೇಡಿ, ನನಗೂ ನೀವೇ ರಕ್ಷಣೆ ಕೊಡಬೇಕು ಅಂತ ಅವ್ರ ಹತ್ರ ಕೇಳ್ತೀನಿ ಬಿಟ್ಟರೆ ಅವ್ರ ಬಗ್ಗೆ ನಾನು ಬೇರೆ ಏನು ಹೇಳೋದು. ಕೊನೆಯದಾಗಿ, ಗೆದ್ದ ಕೂಡಲೇ FIR ಮಾಡ್ತಾರೆ ಗೆದ್ದವನಿಗೆ, ಸೋತವರು ಅಂತಂದರೆ ಅವ್ರು ಸರ್ಕಾರ ಇದ್ದಿದ್ದು ಕಾಲ ಮಾಡಿದ್ದು. ಅವರಿಗೆ ಅಲ್ಲಿ ಪೊಲೀಸಲ್ಲಿ FIR ಮಾಡುವ ಒರಿಜಿನಲಿ ಅಧಿಕಾರವೇ ಇಲ್ಲ, ಮಾಡಿದ್ದಾರೆ. ಈಗ ಅವ್ರಿಗೇನು ಅಂತ ಹೇಳಿದ್ರೆ ನಮ್ಮ ಪೊಲೀಸರು ನಾವು ಹೇಳ್ದಂಗೆ ಕೇಳ್ತಾರೆ, ಏನು ಬೇಕಾದ್ರೂ ಮಾಡ್ತೀವಿ ಅಂತ ಹೇಳುವಂಥ ಮಾನಸಿಕ ಸ್ಥಿತಿಯಲ್ಲಿ ಮಾಡಿದ್ದಾರೆ. ಮತ್ತು ನನ್ನ ಮಾನಸಿಕ ಸ್ಥಿತಿ ಕುಗ್ಗಿಸೋ ಪ್ರಯತ್ನ ನಡೆಸಿದ್ದಾರೆ. ನನಗೆ, ನಾನು ದೇವರ ಮೇಲೆ ಭರವಸೆ ಇಟ್ಟವನು, ತಾಯಿ ಶಾರದಾಂಬೆಯನ್ನು ನಂಬಿದ್ದೇನೆ. ಭಗವಂತ ನನಗೆ ಈ ಎಲ್ಲ ಇದರಿಂದ ವಿಮುಕ್ತಿ ಕೊಡಿಸ್ತಾನೆ. ಮತ್ತು ಇವೆಲ್ಲ ಮಾಡಬೇಡಿ, ಗೆಲುವು ಸೋಲು ಇರ್ತದೆ, ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ. ಹಿಂದಿನ ಸರಿ ನಾನು ಕಂಪ್ಲೇಂಟ್ ಕೊಟ್ಟನಲ್ಲ, ಈ ನನಗೆ ರೀಕೌಂಟಿಂಗ್ ಮಾಡಲಿಲ್ಲ, ಅನ್ಯಾಯ ಆಗಿದೆ ಅಂತ, ಮತ್ತು ನೀವು ಅವಾಗ FIR ಮಾಡಿಸ್ಲೇ ಇಲ್ಲ, ಈಗ ಯಾಕೆ ಮಾಡಿಸ್ತೀರಿ? ಸರ್, ಇನ್ನು ಉಳಿದಿರೋದು 2 ವರ್ಷ. ಬಾರಿ ಶಾಸಕನಾಗಿದ್ದವನು, ಸ್ವಲ್ಪ ಅನುಭವ ಇದೆ. ಮತ್ತು ನಂದೊಂಥರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ಈಗ ಸ್ಕೂಲು ನಡೀತಾ ಇರ್ತದೆ. ಈ SSLCಗೆ ಒಬ್ರು ಯಾರೋ ಟ್ರಾನ್ಸ್ಫರ್ ಆದವ್ರ ಮಗ ಬಂದು ಸೇರ್ಕೊಂಡ್ಬಿಟ್ರೆ ಅವನಿಗೆ ಸ್ಟೂಡೆಂಟ್ಗಳು ಪರಿಚಯ ಆಗಬೇಕು, ಮೇಷ್ಟ್ರು ಪರಿಚಯ ಆಗಬೇಕು. ಹಂಗಿದೆ ನನಗೀಗ ಮಧ್ಯದಾರಿಯಲ್ಲಿ ಬಂದು ಸೇರ್ಕೊಂಡಿದ್ದೀನಿ. ಆದರೂ ನಾನು ಒಂದು ಸ್ಕೂಲಲ್ಲಿ ಓದಿ ಬಂದವನಲ್ಲ, ಹಂಗಾಗಿ ಈ ಸ್ಕೂಲಲ್ಲೂ ಮುಂದುವರಿಸ್ತೇನೆ. ಕಾಂಗ್ರೆಸ್ ನಾನು ಅವ್ರು ಏನೇನೋ ಮಾಡ್ತಾರೆ ಅಂತ ಅನ್ಕೊಳಲ್ಲ, ಯಾಕಂದ್ರೆ ಅವರೆಲ್ಲ ಜವಾಬ್ದಾರಿ ಇರೋರು. ಸಿಟ್ಟಿನ ಬರದಲ್ಲೇನೋ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಂತೀನಿ. ಹಂಗೆಲ್ಲ ಮಾಡಲ್ಲ ಅವರು. ಅವರೆಲ್ಲ ಸ್ವಲ್ಪ ಗೌರವದ ರಾಜಕಾರಣ ಮಾಡಿದವರಿದ್ದಾರೆ, ಹಾಗಾಗಿ ಹಂಗೆಲ್ಲ ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ಮಾಡಿದ್ರೆ ಒಂದು ವೇಳೆ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಮಾಡಲ್ಲ ಅಂದಮೇಲೆ ಇನ್ನು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಅವ್ರು ಮಾಡಬಾರ್ದು, ರಕ್ಷಣೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಮಾಡಿದ್ರೆ ಅಂದ್ರೆ ನಾನು ಏನು ಹೇಳಿ, ಮಾಡಲ್ಲ ಅವರು.